ಎಸ್ ನಮಸ್ಕಾರ ಎಲ್ಲರಿಗೂ. ಇವತ್ತಿಂದ ಏನಪ್ಪ ಅಂತಂದ್ರೆ ಕಾಲಮ್ಸಕ್ಕೆ ಬಂದಿದ್ದಾರೆ. ಇದು ಕಂಪ್ಲೀಟಾಗಿ ಇವತ್ತಿಂದ ಇಲ್ಲಿ ವರ್ಕನ್ನು ನಾವು ಕೂಡ ಇಲ್ಲೇ ಇರ್ತೀವಿ. ಮತ್ತು ಯಾವ ಥರ ಕಾಲಮ್ ನಿಲ್ಲಿಸ್ತಾರೆ ಅಂತೇಳಿ ಇಲ್ಲಿ ನೋಡೋಣ, ವೀಡಿಯೋದಲ್ಲಿ ತೋರಿಸ್ತೀನಿ. ಎಸ್ ಕಾಲಮ್ ತೆಗಂತೆ ಆಲ್ರೆಡಿ ರೆಡಿ ಇದಾವೆ. ಏನಿಲ್ಲ ಕಾಲಮ್ಗಳನ್ನು ನಿಲ್ಲಿಸಿ ಇವತ್ತಿನ ಕಾಂಕ್ರೀಟ್ ಮಾಲನ್ನು ಕಲಿಸಿ ಹಾಕೋ ಕೆಲಸ ಇದೆ. ಎಸ್ ಓಕೆ, ನೋಡೋಣ. ಅವರು ಇವಾಗ ಬರ್ತಾರೆ. ನೆಕ್ಸ್ಟ್ ಅಲ್ಲಿವರೆಗೂ ಒಂದು ಸ್ವಲ್ಪ ಏನಾದರೂ ರೀತಿ ಕೆಲಸ ಮಾಡೋಣ. ಎಸ್ ಓಕೆ, ಬಂದಿದ್ದಾರೆ ನೋಡ್ರಿ. ಪ್ರತಿಯೊಂದು ಅವ್ರು ಏನು ಮಿಷಿನ್ಸ್ ಅದಾವಲ್ಲ ಎಲ್ಲ ತೊಗೊಂಡಿದ್ದಾರೆ. ಚಾ ಹಾಕೋದಿನ್ನ ಕೆಲಸ ಶುರು ಮಾಡ್ತಾರೆ. ಎಸ್ ಓಕೆ, ಎಲ್ಲರೂ ಅವ್ರವ್ರ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಿದ್ದಾರೆ. ಮಾಲನ್ನು ಕಲಿಸ್ಕೊಂಡು ಕಂಪ್ಲೀಟಾಗಿ ಕಾಲಮ್ ತೆಗೆದುಕೊಂಡಲ್ಲ. ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಮಾಲ್ ತರಿಸ್ಬೇಕು ತಂದು ಹಾಕಿದ್ದಾರೆ. ಎಷ್ಟು ನೋಡ್ಬೋದು, ಎಲ್ಲ ಪ್ರತಿಯೊಂದು ಕಾಲಮ್ನ ನಿಲ್ಲಿಸಿ ಇವತ್ತಿನ ಕೆಲಸ ಮುಗಿಸಿದ್ದಾರೆ. ನಮ್ಮ ಸಣ್ಣವರು ಅದನ್ನು ನೋಡಕ್ಕೆ ಬಂದಿದ್ದಾರೆ ಇವಾಗ ಯಾವ ರೀತಿ ಹಾಕಿದ್ದಾರೆ ಅಂಥೇಳಿ. ಇಲ್ಲ ಪ್ರತಿಯೊಂದು 18 ಕಾಲಮ್ಸು ರೆಡಿ ಇದಾವೆ. ಎಸ್ ಎಲ್ಲ ಕೆಲಸ ಮುಗಿದ್ಮೇಲೆ ಇಲ್ಲಿ ನಮ್ಮ ಕಾರೊಬ್ಬರು ಕಿತ್ತೂರು ಬಂದಿದ್ದರು. ಅವ್ರು ಬರ್ಕೊಂಬರಕ್ಕಂತೇಳಿ ನಾನು ಕೂಡ ಕಿತ್ತೂರು ಹೋಗ್ತಾಯಿದ್ದೀನಿ. ಕಿತ್ತೂರಿಗೆ ಕೆಲಸ ಬರೋಂಬರ್ರಿ ಹೋಗಿ ನಮ್ಮ ಕಾರ್ ಕರ್ಕೊಂಡು ನೆಕ್ಸ್ಟ್ ನಾನು ವರ್ಕಿಗೆ ಹೋಗ್ಬೇಕು. ನೋಡೋಣ ಯಾವ ರೀತಿ ಹೋಗ್ತಿದೆ ಅಂತೇಳಿ. ಎಸ್ ಕಾರ್ ಕರ್ಕೊಂಡ್ಬಂದು ಕಂಪ್ಲೀಟಾಗಿ ನಾನು ಕೂಡ ರೆಡಿಯಾಗಿ ಇವತ್ತಿನ ಪ್ರಾಡಕ್ಟನ್ನು ತೊಗೊಳ್ತಾಯಿದ್ದೀನಿ. ಎದಕ್ಕಪ್ಪ ಅಂತಂದರೆ ತೋರಿಸ್ಲಿಕ್ಕೆ ಅವ್ರಿಗೆ ಕಂಪ್ಲೀಟಾಗಿ ಏನಪ್ಪ ಅಂತಂದ್ರೆ ಕಡಲೆ ಬೀಜಕ್ಕೆ ಬೀಜೋಪಚಾರಕ ಕೊಟ್ಟಿದ್ದು ಒಂದು ಚೆನ್ನಾಗಿ ರಿಸಲ್ಟ್ ಬಂದ ಕಾರಣ ಏನಪ್ಪ ಅಂದ್ರೆ ಕಂಪ್ಲೀಟಾಗಿ ಅವ್ರ ಹೊಲಗಳಿಗೆ ಎಲ್ಲ ಪ್ರತಿಯೊಂದು ಕಡಲೆ ಹೊಲಕ್ಕೆ ಏನಪ್ಪ ಅಂದ್ರೆ ನಮ್ಮದೇ ವೆಸ್ಟೀಸ್ ಕಂಪ್ನಿ ಪ್ರಾಡಕ್ಟ್ ಇರುವಂಥ ಅಗ್ರಿ ಹುಮಿಕ್ ಆಗಿರ್ಬೋದು, ಅಗ್ರಿ ಪ್ರೊಟೆಕ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸ್ಪ್ರೇ ಮಾಡಲಿದ್ದಾರೆ. ನೋಡಿ ಬರೀ ಅವ್ರ ಪ್ರಾಡಕ್ಟನ್ನು ಕೊಟ್ಟು ಯಾವ ರೀತಿ ಒಂದು ರಿಸಲ್ಟ್ ಬಂದಿದೆ ಅಂಥೇಳಿ ಅವ್ರನ್ನ ಕೇಳಿಕೊಂಡು ಕಂಪ್ಲೀಟಾಗಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂಥೇಳಿ ಬರೋಣ. ಎಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ನಮ್ಮ ದೋಸ್ತನ ಕರ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಇವತ್ತಿನ ದಿನ ಅಲ್ಲಿ ಯಾವ ರೀತಿ ಪ್ರಾಡಕ್ಟ್ ಕೊಟ್ಟು ಅವ್ರಿಗೆ ಯಾವ ರೀತಿ ಅನಿಸುತ್ತೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಅಲ್ಲಿವರೆಗೆ ಇಲ್ಲೊಂದು ನೆಕ್ಸ್ಟ್ ಒಂದು ವಿಡಿಯೋ ಹಾಕಿರ್ತೀನಿ. ಪ್ರತಿಯೊಬ್ಬರು ವಿಡಿಯೋ ನೋಡಿರಿ. ಹೆಲ್ಮೆಟ್ ಬಿಟ್ಟು ಹಾಕಿಟ್ಟಿದ್ದೆ, ನಮ್ಮ ಕಾರ್ ತಂದು ಕೊಟ್ಟರು. ಇಟ್ಸ್ ಓಕೆ, ಥ್ಯಾಂಕ್ ಯು. ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಟೋಟಲ್ 1 ಎಕರೆ ಹೊಲ ಇದೆ. ಇಲ್ಲೇ ನೋಡ್ತಾ ಇದ್ರಲ್ಲ, ಇದು 1 ಎಕರೆ ಹೊಲ ಇದೆ. ಈ 1 ಎಕರೆ ಹೊಲದಲ್ಲಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಒಂದು ಅರ್ಧ ಎಕರೆ ವೆಸ್ಟೀಸ್ ಪ್ರಾಡಕ್ಟ್ ನ ಬಳಕೆ ಮಾಡಿದ್ವಿ. ವೆಸ್ಟೀಸ್ ಸಿಗುವಂತಹ ಆರ್ಗ್ಯಾನಿಕ್ ಆಗಿರುವಂತಹ ಗೊಬ್ಬರಗಳಾಗಿರ್ಬೋದು, ಎಣ್ಣೆ ಆಗಿರ್ಬೋದು, ಇದನ್ನ ನಾವು ಬಳಕೆ ಮಾಡಿದೀವಿ. ಇಲ್ಲಿ ನೋಡ್ಕೊಳ್ರಿ, ಈ ಸಾಲ್ ಏನ್ ಕಾಣ್ತಾ ಇದೆಯಲ್ಲ, ಈ ಸಾಲ್ ಏನಿದೆಯಲ್ಲ, ಈ ಸಾಲಿಂದ ಹಿಡ್ಕೊಂಡು ಈ ಕಡೆ ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಅಕ್ವಾಜೆಲ್ ಅಂತಕ್ಕಂಥದ್ದು ಬರುತ್ತೆ ನಮ್ಮ ಹತ್ರ. ವೆಸ್ಟೀಸ್ ಅಲ್ಲಿ ಅಕ್ವಾಜೆಲ್ ಅಂತಿದೆ. ಆ ಅಕ್ವಾಜೆಲ್ ನಾನು ಬಳಕೆ ಮಾಡ್ಕೊಂಡಿದ್ದೀನಿ. ಈ ಕಡೆ ಅರ್ಧ ಎಕರೆ ಹೊಲದಲ್ಲಿ ನಾನು ಯಾವುದೇ ರೀತಿಯ ಒಂದು ಕೆಮಿಕಲ್ ಗೊಬ್ಬರನ ಬಳಕೆ ಮಾಡಿದರೆ ಯಾವುದೇ ರೀತಿಯ ವೆಸ್ಟೀಸ್ ಅಲ್ಲಿ ಇರ್ತಕ್ಕಂಥ ಸಾವಯವ ಎಣ್ಣೆ ಗೊಬ್ಬರಗಳನ್ನ ಬಳಕೆ ಮಾಡಿಲ್ಲ. ಸೊ ಈ ತರ ನೀವು ವ್ಯತ್ಯಾಸ ನೋಡ್ಕೊಬಹುದು. ಸೇಮ್ ಇದೇ ಹೊಲದಾಗ ಯಾವ ತರ ನೀರ್ ನಿಂತ್ಕೊಂಡೈತೋ ಅದೇ ತರನೇ ಅದಕ್ಕಿಂತ ಜಾಸ್ತಿನ ನೀರ್ ಏನಪ್ಪಾ ಅಂತಂದ್ರೆ ಈ ಸೈಡ್ ಕೂಡ ನಿಂತ್ಕೊಂಡೈತೆ. ಅಗ್ರಿ ಅಕ್ವಾಜೆಲ್ ಹಾಕಿರೋದ್ರಿಂದ ಈ ತರ ಬೆಳೆ ಕೆಟ್ಟಿಲ್ಲ ಸರ್. ಬೆಳೆ ಯಾವುದೇ ಕಾರಣಕ್ಕೂ ರೋಗ ಕೂಡ ಬಂದಿಲ್ಲ. ಆ ತರ ಬೆಳವಣಿಗೆ ಆಗಿದೆ. ಎಸ್ ನೋಡಿದ್ರಲ್ಲ ನಮ್ಮ ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡ್ತೈತೆ ಅಂತೇಳಿ. ಇವಾಗ ನಾವು ಇನ್ನು ಹೋಗೋದೇವಿಲ್ಲ, ಇಲ್ಲಿ ನದಿ ಕಾಣ್ತದೆಯಲ್ಲ, ಇದು ಮಲಪ್ರಭಾ ನದಿ ಅಂತೇಳಿ. ನಮ್ಮ ದೋಸ್ತು ನಾನು ಕೂಡಿ ಏನಪ್ಪ ಅಂದ್ರೆ ಪ್ರಾಡಕ್ಟನ್ನು ಕೊಟ್ಟು ಬರ್ಲಿಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗಿ ಬರೋಣ. ನೋಡ್ಬೋದು ಕಂಪ್ಲೀಟಾಗಿ ಇವತ್ತಿಂದ ಒಂದು 8 ಎಕರೆಗೆ ಅವ್ರು ಕಂಪ್ಲೀಟಾಗಿ ಒಂದು ಕಡಲೆ ಹೊಲಕ್ಕೆ ಸ್ಪ್ರೇ ಮಾಡಲಿಕ್ಕೂ ತೆಗೆದುಕೊಂಡಿದ್ದಾರೆ. ಅಗ್ರಿ ಹುಮಿಕ್ಕು ಪ್ರೊಟೆಕ್ಕು 821. ಎಸ್ ಅವ್ರಿಗೂ ಕೂಡ ಪ್ರಾಡಕ್ಟನ್ನು ಕೊಟ್ಟು ಬಂದು ಒಂದು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತೇಳಿ ಅವರು ಕೂಡ ಒಂದು ಶೇರ್ ಮಾಡ್ಕೊಂಡ್ರು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಬಂದಂಥ ರಿಸಲ್ಟನ್ನು ನಿಮ್ಗೆ ಶೇರ್ ಮಾಡ್ತಾಯಿನಿ. ನಮ್ಮ ದೋಸ್ತರು ನಾವು ಕೂಡಿ ಇಲ್ಲಿ ಒಂದು ಟೀ ಪಾಯಿಂಟ್ ಇತ್ತು, ಟೀ ಹಿಡ್ಕೊಂಡು ಈಗ ವಾಪಸ್ ಊರಿಗೆ ಬಂದುಬಿಟ್ವಿ. ಈ ಏನಪ್ಪ ಅಂದರೆ ಈ ವಿಡಿಯೋ ಎಂಡದಲ್ಲಿ ನಿಮಗೆ ಕಂಪ್ಲೀಟಾಗಿ ಇವತ್ತಿನ ದಿನ ನೆಕ್ಸ್ಟ್ ಒಂದು ಗೊಂಜಾಳದಲ್ಲಿ ಬಂದಂಥ ರಿಸಲ್ಟನ್ನು ಹಾಕಿರ್ತೀನಿ. ಅದ್ರ ಜೊತೆಗೆ ಏನಪ್ಪ ಅಂದರೆ ಕಮೆಂಟ್ದಲ್ಲಿ ನಿಮಗೆ ಯಾವ ಒಂದು ಬೆಳೆ ಒಂದು ವಿಡಿಯೋಗಳು ಬೇಕಲ್ಲ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ವಿಶ್ ಯು ವೆಲ್ತ್, ರಾಕ್ ಆನ್, ಟೇಕ್ ಕೇರ್, ಬಾಯ್ ಬಾಯ್. सर नमस्कार.
ನನ್ನ ಹೆಸರು ರಮೇಶ್ ನಿಂಗಪ್ಪ ಮಾಚಕನೂರು, ಊರು ಮಂಟ್ರು, ತಾಲೂಕು ಮುಧೋಳ, ಜಿಲ್ಲಾ ಬಾಗಲಕೋಟೆ. ನಾ ಯಾಕಂದ್ರೆ ವೆಸ್ಟೇಜ್ ಕಂಪ್ನಿದು ಈ ನಮ್ಮ ಹೊಲಕ್ಕೆ ಗೊಂಜಾಳ ಟೀಸ್ ಎಲ್ಲ ಯೂಸ್ ಮಾಡೀನಿ. ಕಬ್ಬಿಗೆ ಮಾತ್ರ ಏನೈತ್ಲೆ ಈಗ 2 ರಿಂದ 3 ವರ್ಷ ಆತ ಕಬ್ಬಿಗೆ ಯೂಸ್ ಮಾಡಕತ್ತಿ. ಇದನ್ನು ಹಾಕೋದ್ರಿಂದ ಏನಾಗೈತೆ ಅಂದ್ರೆ ತಿಪ್ಪಿ ಗೊಬ್ಬರ ಹೊರಗಿಂದ ಹಾಕೊಳ್ಳೋ ಬದಲಿ ಈ ತಿಪ್ಪಿ ಗೊಬ್ಬರ ಹಾಕೋಬೇಕಾದ್ರೆ ಒಂದು ಟೇಲರ್ 3,000 ರೂಪಾಯಿ ಆಕೈತ್ರಿ ಇಲ್ಲಿ ಖರ್ಚು ನೋಡಿದ್ರೆ. ಭಾಳ ಅದನ್ನು ತಂದು ಹೊರಗಿನ ತಂದು ಕಸ ಪಸ ಆಗೋ ಬದಲಿ ಇದನ್ನು ಗ್ರ್ಯಾನ್ಯುವಲ್ಸ್ ಹೋಮಿಗೆ ಹಾಕ್ಕೊಂಡ್ರೆ ತಿಪ್ಪಿ ಗೊಬ್ಬರ ಹಾಕ್ಕೊಂಡಂತ ಯಾಕಂದ್ರೆ ಭೂಮಿಗೆ ಇದನ್ನು ಕೊಡ್ತೈತಿ ಶಕ್ತಿ. 2ನೇದಪ್ಪ ಏನಪ್ಪ ಅಂದ್ರೆ ನಾ ಕೀಡಿ ಇವತ್ತು ಕೀಡಿ ಹೊಡೆಯುವಾಗ ಹೊರಗಿಂದ ನಾವು ಕೆಮಿಕಲ್ ತಂದು ಕೀಡಿ ಹೊಡೆಯುವಾಗ 82 ಯೂಸ್ ಮಾಡಿದ್ರೆ ಈ ಪ್ರತಿಯೊಬ್ಬ ರೈತರಲ್ಲೇ ಪಕ್ಕದ ರೈತರ ನಮ್ಮ ಹೊಲ್ದಾಗ ಏನು ಮಾಡ್ಯಾರ ಅಂದ್ರೆ ಮಗ್ಲ 2 ಸಲ ಹೊಡೆದಾರೆ. ಯಾಕಂದ್ರೆ ಖರ್ಚು ಹೆಚ್ಚಾತ. ಯಾಕೆ ಆಳಿನ ಪಗಾರ ಅದನ್ನು ನೋಡಿದ್ರೆ ಒಮ್ಮೆ ಇದನ್ನು 82 ವೆಸ್ಟೇಜ್ ಕಂಪ್ನಿ 82 ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಹೊಳ್ಳಿ ಕೀಡಿ ಎಲ್ಲಿದ್ದಲ್ಲಿ ಇದಾಕತ್ರಿ ಸತ್ಯಾನಾಶ. ಹೊಳ್ಳಿ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಏನು ಸರ್ ಹೊಳ್ಳಿ ಏನಾಯ್ತಲೆ ನಾ ಏನಾಯ್ತು ಹೊಳ್ಳಿ ಏನು ಮಾಡಿ ಕೀಡಿದು ಹೊಡ್ಕೊಂಡು ನೆಕ್ಸ್ಟ್ ಸ್ಪ್ರೇ ತೊಗೊಂಡು ಗೊಂಜಾಳ ನಮ್ಮದು ಭಾಳ ಕೆಂಪು ಆಗಿತ್ತು ರೀ ರೌದಿನಿಲ್ಲ. ಇದನ್ನು ಒಂದು ಹೋಮಿಕು ಇದು ರೀ ಸರ್ ಅಗ್ರಿಗೋಲ್ಡು ಹೊಳ್ಳಿ ಅಂತ 82 ಇವನು ಮಿಕ್ಸ್ ಮಾಡಿ ಹೊಡ್ಕೊಂಡನಿ. ಈ ಥರ ಸರ ಇದೈತೆ ರೀ ಗೊಂಜಾಳ. ಯಾಕಂದ್ರೆ ನೋಡ್ಬೋದು ರೀ ಬಂದು ಎಲ್ಲ ರೈತರು, ಯಾಕಂದ್ರೆ ಬಂದು ನೋಡಿದ್ರೆ ಖರ್ಚು ಕಡಿಮೆ ಆಕತಿ, ಯೂಸ್ ಮಾಡೋದು ಒಳ್ಳೇದು ರೀ. ಯಾಕೆ ಭೂಮಿನೂ ಮೊದಲು ಇದಾಕತ್ತೆ ಸರ್, ಯಾಕಂದ್ರೆ ಫಲವತ್ತತೆ ಆಕತ್ತೆ. ನಮಸ್ಕಾರ.